ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟಂತ ದೇವರಿಗೂ ದೇವ ಸೇವಕರು ವಂದನೆ ಸಲ್ಲಿಸಲಿ. ಎಲ್ಲ ಸಂತೋಷವಾಗಿದ್ದೀರಾ? ಆಮೇಲೆ ಪ್ರಾರ್ಥನೆ ಒಟ್ಟಿಗೆ ನಾವು ಮುಂದೆ ಹೋಗೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನೂ ಆದ ನಮ್ಮ ಪರಲೋಕ ತಂದೆ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ ಈ ಒಂದು ಆಶೀರ್ವದಿಸಲ್ಪಟ್ಟ ದೇವರ ಸ್ವಾಮಿ, ಅಪ್ಪ ನಿನ್ನ ಸಂಧಿಯಲ್ಲಿ ಬಂದು ಅಪ್ಪ ಸುದ್ದಿಸಲು ನಿನ್ನ ಆರಾಧಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ಕರ್ತನೆ. ತಂದೆ ದೇವರಿಗೆ ಈ ದಿನ ಬಂದಿರೋದು ಪ್ರತಿಯೊಬ್ಬರನ್ನು ಅಪ್ಪ ನೀನು ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಸ್ಥಿತಿಯಲ್ಲಿ ಬಂದಿರ್ಬೋದು ರಾಜ, ಹೃದಯಗಳನ್ನು ತೆರೆದ ದೇವರು ಇವೇ ಬಂದಿರೋದು ಒಂದೊಂದು ಹೃದಯಗಳನ್ನು ನೀವು ತೆರೆ ಮಾಡೋ ರಾಜ. ಕೇಳುವಂಥ ಒಂದೊಂದು ವಾಕ್ಯ ಒಂದೊಂದು ಹೃದಯದಲ್ಲಿ ಬಲವಾದ ಕಾರ್ಯ ನಡೆಸಲ್ಪಡಲ್ಲ ರಾಜ. ದೇವರಾತ್ಮನೆ ಅಪ್ಪ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ನೀನು ತಾನೇ ಸಹಾಯ ಮಾಡು. ಆದಿನ ಅಂತ್ಯದರು ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮ ಸಂಗಡದ್ದು ನಡೆಸು ರಾಜ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ಸ್ವಾಮಿ. ಎಲ್ಲ ಸುದ್ದಿ ಸ್ತೋತ್ರ ನಮ್ಮ ಮಹಿಮೆ ಅಪ್ಪ ನಿಮ್ಮೊಬ್ಬರಿಗೆ ಸಲ್ಲಲ್ಲ ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಂದೆ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಮತ್ತೊಮ್ಮೆ ಆಮೆನ್. ಕಳೆದ ವಾರ ಏನು ಮೆಸೇಜ್ ಕೊಟ್ಟಿದ್ರೆ ನೆನಪಿದೆಯಾ? ಹಲ್ಲೆಲೂಯಾ. ಕಳೆದ ವಾರ ಕೊಟ್ಟಿರೋದನ್ನೇ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏಷ್ಯಾ 57:18 ಸಾಕು ಸಿಸ್ಟರ್. ಇದೊಂದು ವಾಕ್ಯ ಅಲ್ಲಲ್ಲಿ ಹೌದಲ್ವಾ? ಕಳೆದ ದೇವರು ನಮ್ಮ ಮಾರ್ಗಗಳನ್ನು ನೋಡಿದ್ದಾರೆ ಅಲ್ಲ. 2 ವಾರ ಇದು 3ನೇ ವಾರದ ದೇವರು ಮತ್ತೆ ಅದೇ ಒಂದು ವಿಷಯದಲ್ಲಿ ಮಾತಾಡೋದೇವರು ಅವಕಾಶ ಕಟ್ಟಿದಾಗ ದೇವರ ಸ್ತೋತ್ರ ಮಾಡ್ತೀನಿ. ಪ್ರಿಯ ದೇವರ ಮಕ್ಕಳೇ, ಎಷ್ಟು ಜನ ನಂಬ್ತೀರಾ? ದೇವರು ನೀತಿವಂತನ ಮಾರ್ಗಗಳನ್ನು ನೋಡಿದ್ದಾರೆ. ನೋಡಿದ್ದಾರಾ? ಅಲ್ಲಲ್ಲಿಯಾ? ನೀತಿವಂತರಾಗಿ ನಾವು ಜೀವಿಸುವಾಗ ಶತ್ರುವಾದನೆ ನಾವು ಪ್ರಾರ್ಥನೆ ಮಾಡಬೇಕು ಎಂದು ತೀರ್ಮಾನ ಮಾಡ್ತೀವಿ. ಇವತ್ತು ನಾನು ಪ್ರಾರ್ಥನೆ ಮಾಡಬೇಕು, ಇವತ್ತು ನಾನು ಹಿಂಗಿರ್ಬೇಕು, ಇವತ್ತು ನಾವು ಹಿಂಗೆ ನಂಬಿಕಸ್ಥರಾಗಿ ದೇವರಿಗೆ ಪ್ರಯೋಜನ ಆಗಬೇಕು ಅಂತ ನಾವೇನು ಮಾಡ್ತೀವಿ? ಕೆಲವು ತೀರ್ಮಾನ ಮಾಡ್ತೀವಿ. ಆದರೆ ಶತ್ರುವಾದವರು ಪ್ರಾರ್ಥನೆ ಮಾಡಬಾರ್ದು ಅಂತ ನಿದ್ದೆ ತರೋದು, ಫೋನ್ ತರೋದು, ಇವೆಲ್ಲ ಸಹಜ ಗುಣ. ಹೌದಾ? ಎಷ್ಟು ಜನ ಅನುಭವ ಆಗಿದೆ? ಪ್ರಾರ್ಥನೆ ಕುತ್ಕೊಂತ ಇದ್ದಕ್ಕೆ ಎಲ್ಲಿದ್ದಾರೋ ನಿದ್ದೆ ಬರುತ್ತೆ. ಪ್ರಾರ್ಥನೆ ಕುತ್ಕೊಂತ ಇದ್ದಕ್ಕೆ ಕೆಲ್ಸದ ಕಡೆಯಿಂದ ಫೋನ್ ಬರುತ್ತೆ. ಪ್ರಾರ್ಥನೆ ಇಲ್ದಿರೋ ಟೈಮಲ್ಲಿ ಪ್ರಾರ್ಥನೆ ಇಲ್ದಿರೋ ಏನು ಅನ್ಸಲ್ಲ, ಆರಾಮಾಗಿ ಕೂತಿರ್ತೀವಿ. ಪ್ರಾರ್ಥನೆ ಕೂತಿದಾಗ ನಮ್ಮ ಮನಸ್ಸೆಲ್ಲ ಸರಸವಾಗಿ ಇಲ್ದಿರೋದೆಲ್ಲ ಚಿಂತೆ ಬರುತ್ತೆ. ಅಲ್ಲಲ್ಲಿಯಾ? ಇವತ್ತು ನಮ್ಮ ಮಾರ್ಗಗಳನ್ನು ದೇವರು ನೋಡಿದ್ದಾರೆ. ಒಂದು ಆತ್ಮಿಕ ಜೀವಿತ ನೋಡುವುದಾದ್ರೆ ಪ್ರಿಯ ದೇವರ ಮಗುವೆ, ನಮ್ಮ ಮಾರ್ಗ ಹೆಂಗಿದೆ, ಪ್ರಾರ್ಥನೆ ಜೀವಿತ ನಮ್ಮ ಮಾರ್ಗ ಹೆಂಗಿದೆ, ದೇವರ ಪ್ರಯೋಜನವಾಗೋ ರೀತಿಯಲ್ಲಿ ಇದ್ದೀವಾ ಅಥವಾ ಪ್ರತಿಯೊಂದು ನೋಡ್ಬೇಕು. ಅದು ಉದಾಹರಣೆಗೆ ಎಷ್ಟೋ ಜನ ಪ್ರಾರ್ಥನೆ ಮಾಡೋದು ಮನಸ್ಸಿಲ್ಲ. ಉದಾಹರಣೆಗೆ ಹೆಂಡತಿ ಅಥವಾ ಗಂಡ ಹೆಂಡತಿ ಅಂದ್ರೆ ಮನಸ್ಸಿಲ್ಲ, ನೋಡೋಣ ಆಮೇಲೆ ಮಾಡೋಣ, ಇಲ್ಲ ಮನಸ್ಸಿಲ್ಲ ಏನೋ ಒಂದು ಕೆಲಸ ಮಾಡೋಕ್ಕೆ. ಹೌದಾ? ಮಾತು ಬಂದಿದೆ ಸಂದರ್ಭದಲ್ಲಿ. ಎಷ್ಟೋ ಬಾರಿ ಏನೋ ಒಂದು ಕೆಲಸ ಮಾಡುವಾಗ ಇವತ್ತು ಆ ಮನಸ್ಸಿಲ್ಲ, ಕೆಲಸಕ್ಕೆ ಹೋಗಕ್ಕೆ ಮನಸ್ಸಿಲ್ಲ, ನೋಡೋಣ ಬೇರೆ ದಿನ. ಹೌದಾ? ಅಲ್ಲೆಲ್ಲ ಇಲ್ಲೇ ಇದ್ದೀರಾ? ಏನಾರ ಯಾರು ಅಲ್ಲೆಲ್ಲ ಆಮೇಲೆ ರೆಸ್ಪಾನ್ಸ್ ಮಾಡಿ ಅವಾಗ ನಮ್ಗೆ ಮಾತಾಡೋದು ಎಲ್ಲಕ್ಕೆ ಕುತ್ಕೊಂಡ್ರೆ ನಮ್ಗೆ ಏನಪ್ಪ ಹೇಳ್ತಾ ಇದೀವಿ ಸ್ವಲ್ಪ ಫೀಲ್ ಆಗ್ಬಿಡುತ್ತೆ. ಅಲ್ಲೆಲ್ಲ ಎಷ್ಟೋ ಬಾರಿ ಏನಾರ ಒಂದು ಕೆಲಸ ಮಾಡ್ಬೇಕಾದ್ರೆ ಮನಸ್ಸಿಲ್ಲ ಅಂತ ಒಂದು ಮಾತು ಬರುತ್ತೆ. ಹೌದಲ್ವಾ? ಈ ಮನಸ್ಸು ಎಲ್ಲಿರುತ್ತೆ? ಮಾತಾಡಿ. ಎಲ್ಲಿ ಬೀರಲ್ಲಿರುತ್ತೆ? ಮನಸ್ಸು ಎಲ್ಲಿರುತ್ತೆ? ಆಮೇಲೆ ಸ್ತೋತ್ರ. ಮನಸ್ಸು ಬಂದು ಹೃದಯ ಮೆದುಳಿನಲ್ಲಿ ಕಾರ್ಯ ಮಾಡುತ್ತೆ. ಮೆದುಳು ಏನು ಮಾಡುತ್ತೆ? ಮನಸ್ಸು ಕಾರ್ಯ ಮಾಡುತ್ತೆ. ಅಲ್ಲಲ್ಲಿಯಾ? ಮೆದುಳು ಏನ್ ಚಿಂತೆ ಮಾಡುತ್ತೆ ಆ ಮನಸ್ಸು ಕಾರ್ಯರೂಪ ತರುತ್ತೆ. ಹೌದಲ್ವಾ? ನಾವು ಏನು ಚಿಂತೆ ಮಾಡ್ತೀವಿ ಅದೇ ಪ್ರಕಾರ ಹಳೆ ಕಾಲದಲ್ಲಿ ನೋಡ್ಬೇಕಾದ್ರೆ ತಂದೆ ತಾಯಿ ನಮ್ಮ ಒಂದು ನಮ್ಕಿನ ಒಂದು ತಂದೆ ತಾಯಿ ಏನೇನು ತಕ್ಕಂತ ಮಾತು ಕೇಳ್ತಾರೆ ಮಕ್ಕಳು. ಹೌದಾ? ಈಗಿನ ಕಾಲದಲ್ಲಿ ಅದು ಮಾಡಬೇಡ, ಯಾಕೆ ಅದೇ ಮಾಡಬಾರ್ದು, ಅಲ್ಲಿ ನಿಂತ್ಕೊಂಬಿಡಪ್ಪ ಅಂತ ಅಪ್ಪ ಅಮ್ಮ ಹೇಳಿದ್ರೆ ಏನಕ್ಕೆ ಅಲ್ಲಿ ನಿಂತ್ಕೊಂಬಿಡ ಅಂತೀಯಾ? ಹೌದಲ್ಲ? ಮಕ್ಕಳು ಕ್ವಶನ್ ಮಾರ್ಕ್ ತಿರುಗಾಕ್ತಾರೆ. ಆಮೇಲೆ ಅಲ್ಲಿ ಇರುವುದು ಕಚ್ಚಿದ್ಮೇಲೆ ಅಯ್ಯೋ ನಮ್ಮ ಅಮ್ಮ ಮಾತು ಕೇಳ್ಬೇಕಿತ್ತು ದೂಡ್ಬಿಡ್ತಾರೆ. ಅಲ್ಲಲ್ಲಿಯಾ? ನೀರು ಕುಡಿರಪ್ಪ, ಚೆನ್ನಾಗಿ ನೀರು ಕುಡೀರಿ ಅಂತಾರೆ. ಇದ್ರ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿದಾಗ ಸ್ವಲ್ಪ ನೋಡಿಬೇಕಾ, ಅದು ಮೆದುಳಿನಲ್ಲಿ 70% ದ್ರವ ರೂಪ ಇರುತ್ತೆ, ನೀರಿನ ಅಂಶ. ಯಾವಾಗ ನಾವು ಬಿಸಿಲಿಗೆ ಹೋಗಿ ಫುಲ್ಲು ತಲೆ ಒಣಗೋಗುತ್ತೆ, ಆವಾಗ ತಲೆನೋವು ಬರುತ್ತೆ. ಅಲ್ಲಲ್ಲಿಯಾ? ಅದರಿಂದ ತುಂಬ ಜನ ನೀರು ಕುಡೀರಿ ಡಾಕ್ಟರ್ 2-3 ಲೀಟ್ರ್ ನೀರು ಕುಡೀರಿ. ನೀರಿನ ಅಂಶ ಶರೀರಕ್ಕೆ ಬೇಕು. ಈ ಮೆದುಳು 70% ದ್ರವ ನೀರಿನ ಅಂಶದಲ್ಲಿ ಕೂತಿರುತ್ತೆ.
ಅಲ್ಲೆಲ್ಲೂಯಾ. ಆ ಒಂದು ಮೆದ್ಲು ಕಾರ್ಯ ಮಾಡಬೇಕು ಅಂದ್ರೆ ನೀರಿನ ಅವಶ್ಯಕತೆ ಇದೆ. ಅಲ್ಲೆಲ್ಲೂಯಾ. ಅದೇ ಪ್ರಕಾರ ದೇವರ ಆತ್ಮಿಕ ಜೀವಿತದಲ್ಲಿ ನಾವು ಜೀವಿಸುವಾಗ ಕೆಲವು ಕಾರ್ಯ ನಡಿಬೇಕು ಅಂದ್ರೆ ಪ್ರಾರ್ಥನೆ ಅವಶ್ಯಕತೆ ಇರುತ್ತೆ. ಅಲ್ಲೆಲ್ಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಏನು ಇಚ್ಛೆ ಇಟ್ಟಿದ್ದಾರೆ, ದೇವರು ನಮ್ಮ ಜೀವಿತದಲ್ಲಿ ಏನು ಉದ್ದೇಶ ಇಟ್ಟಿದ್ದಾರೆ. ನಾನು ಕಳೆದಲ್ಲಿ ಹೇಳಿದ್ದೆ, ಯೆಶಾಯ ಪ್ರವಾದನ ಗ್ರಂಥದಲ್ಲಿ ದೇವರೊಬ್ಬ ಮೇಲೆ ಒಂದು ಉದ್ದೇಶ ಇಟ್ಟಿರುವಾಗ ಅದು ನಡೆಯುತ್ತೆ. ಅಲ್ಲೆಲ್ಲೂಯಾ. ಉದ್ದೇಶ ಇಟ್ಟಿರುವಾಗ ನಾನು ಮಾಡಲ್ಲ ಅಂದ್ರೂ ಪರವಾಗಿಲ್ಲ, ಯೋನನ ನಿನೆವೆಗೂ ತಾರ್ಸಿಸ್ಕೋದ. ಆದ್ರೆ ದೇವರ ಉದ್ದೇಶ ಇಟ್ಟಿರುವಾಗ ಎಲ್ಲವರು ಯಾಕವನ್ನು ಕುಂಡಿಸ್ತಾರೆ. ಅಲ್ಲೆಲ್ಲೂಯಾ. ಈ ದಿನ ದೇವರ ಉದ್ದೇಶ ನನ್ನ ಮೇಲೆ, ನಮ್ಮ ಮಕ್ಕಳ ಮೇಲೆ ಇದೆ. ಎಷ್ಟು ಜನ ನಂಬ್ತೀರಾ? ದೇವರ ಉದ್ದೇಶ ಇರುವಾಗ ಶತ್ರುಗೆ ಅವಕಾಶ ಇಲ್ಲ, ಕಳವಳಗಳ ಅವಕಾಶ ಇಲ್ಲ. ನೀನು ನಂಬಿದ್ರೆ ದೇವರ ಮೇಲೆ ಇದನ್ನ ಕಾಣುತ್ತೀಯ. ಯಾಕಂದ್ರೆ ಶತ್ರುವಾದರೂ ಪಕ್ಕದಲ್ಲೇ ಇದ್ದಿ ಅದ್ರಲ್ಲಿ ಎಷ್ಟೋ ಬಾರಿ ಮನಸ್ಸನ್ನ ಗಲಿಬಿಲಿ ಮಾಡ್ತಾರೆ. ಅಲ್ಲಲ್ಯಾ. ಇಲ್ಲ ಇದ್ರ ಪೊಲೀಸ್ ಇಲ್ಲ ಹೋಗ್ಬೇಕಾದ್ರೆ ಗಾಢಗಿತ್ತಿ ಒಬ್ಬ ಏನ್ ಮಾಡ್ತಾರೆ, ಕಣಿ ಹೇಳೋರು ಬಂದ್ರೆ, ಓ ಈ ಮನುಷ್ಯರು ಪರಾತ್ಪರನ ದೇವರ ಮಕ್ಕಳು. ಅಲ್ಲಲ್ಯಾ. ಅಲ್ಲಲ್ಯಾ. ಇಲ್ಲ ಇದ್ರ ಪರಾತ್ಪರ ದೇವರ ಮಕ್ಕಳು, ಇವರು ಒಂದು ಒಳ್ಳೆಯ ಮಾರ್ಗವನ್ನು ಸಾರ್ತಿದ್ದಾರೆ. ಒಳ್ಳೆ ಇಲ್ಲ ಇದ್ರ ಅವ್ರು ಹೇಳಿದ ತಪ್ಪ ಸರಿನಾ? ಆದ್ರೆ ಏನ್ ಮಾಡ್ದ, ಈ ದೇವ ಬಿಟ್ಟೋಗು ಹೇಳುವಾಗ ಸೈತಾನ್ ಬಿಟ್ಟೋಯ್ತು. ಎಷ್ಟೋ ಬಾರಿ ದೇವರು ಎಷ್ಟೋ ಬಾರಿ ಸೈತಾನನ್ನು ವಾಕ್ಯ ನಿರ್ದಿಸ ವಂಚಿಸ್ತಾನೆ. ಅಲ್ಲಲ್ಯಾ. ಯಾವ್ದಾರ ಒಂದು ವಾಕ್ಯ ಬರ್ತದೆ, ಯಾರಾದ್ರೂ ಒಂದು ಹೇಳ್ತಾ ಇದ್ರಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಪರಿಶೋಧನೆ ಮಾಡ್ಬೇಕಾದ್ರೆ. ಯಾಕಂದ್ರೆ ನನ್ನ ಮಾರ್ಗಗಳನ್ನು ತಿಳಿದಿರುವ ಆತನು ಒಬ್ಬನಿದ್ದಾನೆ. ಅಲ್ಲಲ್ಲಿ ನಿನ್ನ ಮಾರ್ಗವನ್ನ ಗಲಿಬಿಲಿ ಮಾಡಕ್ಕೆ ಶತ್ರು ಕಾರ್ಯ ಮಾಡ್ತಾನೆ. ಯಾಕಂದ್ರೆ ನೀನು ಈ ಮಾರ್ಗದಲ್ಲಿ ಹೋಗೋದ್ರೆ ದೇವ್ರ ಪ್ರಯೋಜನ ಆಗ್ತೀಯ. ಅದಕ್ಕೆ ಹೋಗ್ಬಾರ್ದು ಅಂತ ಶತ್ರು ತಡೆ ಮಾಡ್ತಾನೆ. ಯಾಕಂದ್ರೆ ಕ್ರಿಸ್ತನಲ್ಲಿ ಇದ್ದಕ್ಕೂ ನಾನು ಎಲ್ಲವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ. ಧೈರ್ಯ ನಂಗಿರ್ಬೇಕಿದ್ದಲ್ಲಿ. ಶತ್ರು ಏನೇ ಹೋರಾಟ ತರ್ಬೋದು, ಎಷ್ಟೇ ಕಣ್ಣೀರು ತರ್ಬೋದು, ಎಷ್ಟೇ ಒದ್ದಾಡುವಂತ ಪರಿಸ್ಥಿತಿ ತರ್ಬೋದು, ಆದ್ರೆ ನನ್ನ ಮಾರ್ಗವನ್ನು ತಿಳಿದಿರುವನು ಒಬ್ಬನಿದ್ದಾನೆ. ಅಲ್ಲಲ್ಯಾ. ಎಷ್ಟು ಜನ ನಂಬ್ತೀರಾ? ಎರೆಮಿ ಒಂದು ಪುಸ್ತಕ ವಾಕ್ಯ ಓದೋಣ. ಎರೆಮಿನ 32ನೇ ಅಧ್ಯಾಯ 27ನೇ ವಾಕ್ಯ ಓದೋಣ. ಯೆರೆಮೀಯ 32ನೇ ಅಧ್ಯಾಯ 27ನೇ ವಾಕ್ಯ. ನಾನು ಯೆಹೋವನು, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟು ಉಂಟು. ಇವತ್ತು ದೇವ್ರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಇವತ್ತು ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ, ಯಾವುದೇ ಒಂದು ಯೋಚನೆಯಲ್ಲಿ ನಾವು ಬಂದಿರ್ಬೋದು. ಈ ಬಂದಿರೋದು ಸಾಮಾನ್ಯವಾಗಿ ನಾವು ಬಂದಿರೋದಿಲ್ಲ. ಅನೇಕ ಬಾರಿ ಪ್ರಾರ್ಥನೆ ಬರ್ಬೇಕು ಅಂತ ಅನೇಕ ಚಿಂತೆ ಮಾಡ್ತಾರೆ. ಆದ್ರೆ ಶತ್ರುವಾದರೂ ಪ್ರಾರ್ಥನೆ ಬರಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಪ್ರಾರ್ಥನೆ ಬಂದ್ರೆ ಅವ್ರಿಗೆ ಬಿಡುಗಡೆ ಆಗುತ್ತೆ, ಶತ್ರು ಗೊತ್ತು. ಆದ್ರೆ ಇವತ್ತು ನೀನು ಬಂದಿರುವುದು ದೇವರ ಉದ್ದೇಶದಿಂದ. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಎಷ್ಟು ಜನ ನಂಬ್ತೀರಾ? ಇವತ್ತು ನಾವು ಪ್ರಾರ್ಥನೆ ಮುಗಿಸಿ ಹೋಗುವಾಗ ನನ್ನ ಮಾರ್ಗಗಳಿಗೆ ಕೆಲವು ಬದಲಾವಣೆ ಉಂಟಾಗುತ್ತೆ, ಬಾಗಿಲು ಕೆಲವು ಓಪನ್ ಆಗುತ್ತೆ. ಶತ್ರು ಮುಚ್ಚಿಟ್ಟಿರ್ಬೋದು, ಆದ್ರೆ ಇವತ್ತು ಶತ್ರು ಏನೇ ಕಾರ್ಯ ಮಾಡಿದ್ರು ಆ ಶತ್ರುನ ಕೆಲಸ ನಡೆಯೋದಿಲ್ಲ. ಎಷ್ಟು ಜನ ನಂಬ್ತೀರಾ? ನನ್ನ ಮಾರ್ಗಗಳನ್ನು ತಿಳಿದಿರುವನು ಒಬ್ಬನಿದ್ದಾನೆ, ಸ್ಥಿತಿಗಳನ್ನು ತಿಳಿದಿರುವನು ಒಬ್ಬನಿದ್ದಾನೆ, ನನ್ನ ಕಣ್ಣೀರನ್ನು ತಿಳಿದಿರುವನು ಒಬ್ಬನಿದ್ದಾನೆ, ನನ್ನ ವೇದನೆಯನ್ನು ತಿಳಿದಿರುವನು ಒಬ್ಬನಿದ್ದಾನೆ, ನನ್ನ ಗೋಳಾಟವನ್ನು ತಿಳಿದಿರುವನು ಒಬ್ಬನಿದ್ದಾನೆ. ಆದ್ರೆ ನಮ್ಮ ಮಧ್ಯೆ ವಾಸವಾಡುವನಾಗಿದ್ದಾನೆ. ಇವತ್ತು ಅನೇಕ ಬಾರಿ ನಾವು ಗೋಳಾಡುವಂತ ಪರಿಸ್ಥಿತಿ ಶತ್ರು ತಂದಾಗ್ತಾ ಇದ್ದಾನೆ. ಆದ್ರೆ ಕಳವಳ ಬೇಡ. ದೇವರ ಹೇಳ್ತಿರೋದು ಮಾತು, ನನಗೆ ಅಸಾಧ್ಯವಾದದ್ದು ಉಂಟು. ಅಲ್ಲಲ್ಯಾ. ಎಷ್ಟೋ ಬಾರಿ ನಾವು ಅನ್ಕೋತೀವಿ ಸ್ವಲ್ಪ ಎಣಿಕೆ, ನಮ್ಮ ತಲೆ ಕೂದಲು ಸಹ ದೇವರ ದೃಷ್ಟಿಯಲ್ಲಿ ಎಣಿಕೆಯಾಗಿದೆ. ಹೌದು ಅಲ್ವಾ? ಅಲ್ಲಲ್ಯಾ. ಸ್ನಾನ ಮಾಡ್ಬೇಕನ್ನ ವೈಫ್ ಹೇಳ್ತಾರೆ, ಅಯ್ಯೋ ಇವತ್ತು ಎಷ್ಟೋ ಕೂದಲು ಹೋಯ್ತು ರೀ, ಈ ವಾರ ಇಷ್ಟು ಕೂದಲು ಹೋಯ್ತು, 80 ರೂಪಾಯಿ ಕೊಡ್ತರು, 30 ರೂಪಾಯಿ ಕೊಟ್ಟರು ಕೂದಲು ಮಾಡಿದ್ದಕ್ಕೆ. ಅಲ್ಲಲ್ಯಾ. ಇವತ್ತು ಕೂದಲು ಉದುರುತ್ತದೆ ಅಂದ್ರೆ ಆ ಒಂದು ಕೂದಲು ದೇವ್ರ ದೃಷ್ಟಿ ಎಣಿಕೆಯಲ್ಲಿದೆ. ತಲೆಯಲ್ಲಿ ಇಷ್ಟು ಸಾವಿರ, ಇಷ್ಟು ಲಕ್ಷ ಕೂದಲಿದೆ ಅಂತ, ಹೌದಲ್ವಾ? ಅವೆಲ್ಲವೂ ಎಣಿಕೆಯಲ್ಲಿದೆ. ಅಂದ್ರೆ ದೇವ್ರ ದೃಷ್ಟಿಯಲ್ಲಿ ನಾವು ಹೆಂಗಿದ್ದೇವೆ, ಹೌದಲ್ವಾ? ಅದಕ್ಕೆ ಮತ್ತಾಯ ಸುವಾರ್ತೆಯಲ್ಲಿ ಓದೋದು ಬೇಕಿಲ್ಲ. 10ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ತಲೆ ಕೂದಲು ಎಣಿಕೆಯಾಗಿದೆ. ಅದೇ ಒಂದು ಲೂಕನ ಬರೋ ಸುವಾರ್ತೆ 12ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಅಲ್ಲೂ ಸಹ ಅದೇ ಬರ್ತಿದೆ. ಲೂಕನ ಬರೋ ಸುವಾರ್ತೆ 12 7ನೇ ವಾಕ್ಯ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೌದು ಅಲ್ವಾ?
ನಂಬ್ತಿರೋ ನಂಬಲ್ವಾ? ನಂಬ್ತೀವಿ. ಎಷ್ಟು ಜನ ಇದ್ರ ಇಲ್ಲಿ? ಹೌದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೌದು, ನಮ್ಮ ತಲೆ ಕೂದಲು ಸಹ ದೇವರ ದೃಷ್ಟಿಲಿ ಎಣಿಕೆ ಆಗಿದೆ. ಮತ್ತಾಯ ಸುವಾರ್ತೆ 10:30 ಸಹ ಇದೆ ಬರಲ್ಪಟ್ಟೆ. ಮುಂದಕ್ಕೆ ಓದಿ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ರೆ? ಎದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಗುಬ್ಬಿಗಳು ಕೆಲ್ಸಕ್ಕೆ ಹೋಗುತ್ತಾ? ಅಲ್ಲೆಲ್ಲ ಏನನ್ನ ಬಿರಿಯಾನಿ ಎಲ್ಲ ಮಾಡಿ ಎತ್ತಿಕ್ಬಿಟ್ಟು ಆಚೆ ಬರುತ್ತಾ? ಅಲ್ಲೆಲ್ಲ ಹೊಸ ಬಟ್ಟೆ ತಗೊಬೇಕಂತ ನಾವು ಪ್ಲಾನ್ ಮಾಡುತ್ತಾ? ಗುಬ್ಬಿಗಳಿಗೆ ಜ್ವರ ಬಂದ್ರೆ ಡಾಕ್ಟರ್ ಕರ್ಕೊಂಡು ಹೋಗೋರು ಯಾರನ್ನ ಇದ್ದಾರ? ಆದ್ರೆ ದೇವ್ರು ನೋಡುವ ಆ ಗುಬ್ಬಿಗಳು ಹೋಲಿಕೆ ಮಾಡ್ತಾ ಇದ್ದಾರೆ. ಆ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರಲ್ವಾ? ಅಲ್ಲೆಲ್ಲ ನಿಮಗಾದ್ರೂ ದೇವ್ರು ಒಳ್ಳೆ ಮನೆ ಕೊಟ್ಟಿದ್ದಾರೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಇವತ್ತು ಆರೋಗ್ಯ ದೇವರು ಸ್ತೋತ್ರ ಮಾಡಿ. ಅಲ್ಲೆಲ್ಲ ಅನೇಕರು ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಈ ಲೋಕದಲ್ಲಿ, ನಮಗಾದ್ರೂ ಆರೋಗ್ಯ ಕೊಟ್ಟಿದ್ದಾರೆ. ಅನೇಕರು ಕಿಡ್ನಿ ಆಪರೇಷನ್ ಮಾಡಿಸಿ ಮತ್ತೆ ಬ್ಲಡ್ ಇಲ್ಲದೆ ಬ್ಲಡ್ಗೋಸ್ಕರ ತುಂಬಾ ರೋಗಿಗಳು ನರಳ್ತಾ ಇದ್ದಾರೆ. ಅಲ್ಲೆಲ್ಲೂಯಾ. ಆದ್ರೆ ದೇವ್ರು ಹೇಳ್ತಿರೋ ಮಾತು, ಹೆದರಬೇಡಿರಿ. ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ಯಾಕಂದ್ರೆ ನಿನ್ನ ಮಾರ್ಗಗಳು ತಿಳಿದಿರೋನೊಬ್ಬನಿದ್ದಾನೆ. ಇಷ್ಟೊಬ್ಬರು ನನ್ನ ಗಂಡ ನನ್ನ ಪರಿಸ್ಥಿತಿ ನೋಡಿಲ್ಲ, ನನ್ನ ತಾಯಿ ನನ್ನ ಪರಿಸ್ಥಿತಿ ನೋಡಿಲ್ಲ, ನನ್ನ ಮಕ್ಕಳು ನನ್ಗೆ ವಿರುದ್ಧವಾಗಿ ಮಾತಾಡ್ತಾರೆ. ಇವತ್ತು ನಿನಗೆ ಹೇಳ್ತಿರೋ ಮಾತು, ಹೆದರಬೇಡ. ನಿನ್ನ ಮಾರ್ಗಗಳು ತಿಳಿದಿರೋನು ಒಬ್ಬನಿದ್ದಾನೆ. ಆ ಗುಬ್ಬಿಗಳಿಗಿಂತ ನೀನು ಹೆಚ್ಚಿನವನಲ್ಲ. ಹಲ್ಲೆಲೂಯಾ. ಒಂದು ತೀರ್ಮಾನ ಇರಬೇಕು, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಎಂತ ಪರಿಸ್ಥಿತಿ ಬರೋದು, ಎಂತ ಹೋರಾಟಗಳು ಬರ್ಬೋದು, ಆದ್ರೆ ನನ್ನ ತೀರ್ಮಾನ ನಾನು ನೆನಳು ಹೇಳ್ತೇನೆ. ತೀರ್ಮಾನದಿಂದ ಬೀಳ್ಸಕ್ಕೆ ಶತ್ರು ಕಾರ್ಯ ಮಾಡೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥನೆ ಅವಾಗ ಫಸ್ಟ್ ಹೇಳಿದೆ, ಪ್ರಾರ್ಥನೆ ಮಾಡುವಾಗ ಕುತ್ಕೋತೀವಿ. ಅವಾಗ ಎಲ್ಲಿಂದ ಪ್ರಾರ್ಥನೆ ಮಾಡಕ್ ಕುತ್ಕೋತೀವಿ, ನಿದ್ದೆ ಬರುತ್ತೆ. ಆದ್ರೆ ನೀವು ತೀರ್ಮಾನದಲ್ಲಿ ನಿಲ್ಬಾರ್ದು ಅಂತ ಶತ್ರು ಹೋರಾಟ ಮಾಡ್ತಾನೆ. ಶದ್ರಕ್ ಮೆಷಕ್ ಅಬೇದ್ನೆಗೋಳು ನೋಡುವಾದ್ರೆ ಅವ್ರು ವಾಕ್ಯ ಓದೋಣ. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ 17-18. ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆ ಒಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಅವ್ರಿಗೆ ಗೊತ್ತು, ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಗಳನ್ನು ಪೂಜಿಸುವುದಿಲ್ಲ ಎಂದು ಉತ್ತರ. ಇವರೊಂದು ತೀರ್ಮಾನ ತಗೊಂತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ಯಾವಾಗ ನೀನು ಮುಳುಗಿ ದೀಕ್ಷಾ ಸ್ಥಾನ ಕೊಟ್ರು, ಕರ್ತನ ಆತ್ಮ ನಿನ್ನ ಮೇಲಿದೆ. ಹಲ್ಲೆಲೂಯಾ. ದೇವರ ಆತ್ಮ ನಿನ್ನಲ್ಲಿರುವಾಗ ನಿನ್ಗೆ ಹಳೆ ಪಾರಂಪರ್ಯ ಸ್ವಭಾವ ಶತ್ರುವಾದನು ಕಾರ್ಯ ತಂದಾಕಿದ್ರು ಅದಕ್ಕೆ ಕೈ ಇಡಬೇಡ. ಅವರು ತೀರ್ಮಾನ ಮಾಡ್ತಾ ಇದ್ದಾರೆ. ಶದ್ರಕ್ ಮೆಷಕ್ ಅಬೇದ್ನೆಗೋ ತೀರ್ಮಾನ ಮಾಡ್ತಾ ಇದ್ದಾರೆ, ನೀನು ಪೂಜಿಸುವಂತ ದೇವ್ರ ನಾವು ಕೈ ಮುಗಿಯಲ್ಲ. ಯಾವುದೇ ಬಂಗಾರ ಪ್ರತಿಮೆಗಳ ಕೈ ಮುಗಿಯಲ್ಲ. ಇದು ತೀರ್ಮಾನ. ಆದ್ರೆ ಅಲ್ಲಿ ಬೆಂಕಿಲಿ ಹಾಕುವಾಗ ಜೊತೆಲಿ ಬಂದು ತೂಕಕ್ಕೆ ಬಂದಲ್ಲ, ಅವರು ಸುಟ್ಟಿದ್ರೆ ಹೊರತು ಇವ್ರಿಗೊಂದು ಕೂದಲು ಸಹ ಬೆಂದೋಗಿಲ್ಲ. ಅಲ್ಲೆಲ್ಲೂಯಾ. ಯಾಕಾಗಿ ಅವರ ನಂಬಿಕೆ ಇವತ್ತು ಶತ್ರುವಾದನು ಅನೇಕ ವಿಧವಾದಲ್ಲಿ ಅನೇಕ ರೀತಿಯಲ್ಲಿ ಕುಟುಂಬಗಳಲ್ಲಿ ಬೇಡವಾದ ಕಾರ್ಯಗಳಿಗೆ. ಅಲ್ಲೆಲ್ಲೂಯಾ. ಅಲ್ಲೆಲ್ಲೂಯಾ. ಸ್ನೇಹಿತರು ಹೋಗ್ತಾರಂತೆ ಫಂಕ್ಷನ್ಗೆ, ಸ್ನೇಹಿತರು ಮದುವೆ ಕರ್ಕೊಂಡು ಹೋಗ್ತಾರಂತೆ. ಅಲ್ಲೆಲ್ಲೂಯಾ. ಬಂಧು ಮಿತ್ರರು ಕರೀತಾರೆ, ನೆಂಟರು ಕರಿತಾ ಇದ್ದಾರೆ, ನಮ್ಮ ಸಹೋದರಿ ಕರೀತಾ ಇದ್ದಾರೆ ರಿಲೇಷನ್ ಅಲ್ಲಿ. ಆದ್ರೆ ನೀನು ಯಾರು? ನೀನು ಮಾನಸಾಂತರ ಪಟ್ಟಿರುವವಳು, ನೀನು ದೇವರ ಮಗಳು. ಆ ನಂಬಿಕೆ ನಿನ್ನಲ್ಲಿ ಇರಬೇಕು. ಯಾಕಂದ್ರೆ ನಿನ್ನ ಮಾರ್ಗ ತಿಳಿದಿರುವವನೊಬ್ಬನಿದ್ದಾನೆ, ನಿನ್ನನ್ನು ನಡೆಸುವವನೊಬ್ಬನಿದ್ದಾನೆ. ಅಲ್ಲೆಲ್ಲೂಯಾ. ಶತ್ರು ಪ್ರೇರೇಪಿಸ್ತಾನೆ, ಒಂದೇ ಒಂದು ಬಾರಿ ಕೈ ಮುಗಿ, ಒಂದೇ ಒಂದು ಬಾರಿ ಅಡ್ಡು ಬೀಳು, ಒಂದೇ ಒಂದು ಬಾರಿ ಪೂಜಿಸು. ನೋ. ಹಲ್ಲೆಲೂಯಾ. ಅಶುದ್ಧ ಕಾರ್ಯ ಕೈ ಹಾಕುವುದು ಮುಂಚೆ ನೀನು ಯೋಚನೆ ಮಾಡು, ನೀನು ಯಾರಾಗಿದ್ದೀಯಾ? ಇವತ್ತು ನೀನು ದೇವರ ಮಗನಾಗಿರುವಾಗ ಶತ್ರುವಾದ ನಿನ್ನ ಮಾರ್ಗವನ್ನು ತಪ್ಪಿಸಕ್ಕೆ ಅನೇಕ ರೀತಿ ಬರ್ತಾನೆ. ಆದ್ರೆ ಇದ್ರ ನೀನು ಎಚ್ಚರಿಕೆ ಆಗಿರಬೇಕು. ಮಾರ್ಗ ತಪ್ಪಿಸುವನು ಬಂದ್ರು ಸಹ ನನ್ನ ನಡೆಸುವನು ಒಬ್ಬನಿದ್ದಾನೆ. ಆತ ನನ್ನ ಕರ್ತನಾದ ಯೇಸು ಆಗಿದ್ದಾನೆ. ಯೇಸು ಕ್ರಿಸ್ತ ನನ್ನಲ್ಲಿರುವಾಗ ಎಂತ ಪರಿಸ್ಥಿತಿ ಬರ್ಬೋದು, ಎಂತ ಹೋರಾಟ ಬರ್ಬೋದು. ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನಲ್ಲಿದ್ದುಕೊಂಡು
ಎಲ್ಲವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ. ಎಷ್ಟು ಜನ ಈ ರೀತಿ ಹೇಳಕ್ಕೆ ಸಾಧ್ಯ? ಎಷ್ಟು ಜನ ಹೇಳ್ತೀರಾ? ಹಲ್ಲೆಲೂಯಾ. ಆ ಪೌಲ ಸೀಲ ಬಂದಂತ ಪರಿಸ್ಥಿತಿ ನಾವು ಬಂದಿದ್ರೆ ಇವತ್ತು ನಾವು ಇರ್ತಿದ್ವಾ? ಆ ಜಾಗದಲ್ಲಿ ನಾವು ಚಿಂತೆ ಮಾಡಿದ್ರೆ ನಾವು ಆ ತರ ಜೀವ ಹೇಳಕ್ ಸಾಧ್ಯನಾ? ಹಲ್ಲೆಲೂಯಾ. ನಾವಾಗಿದ್ರೆ ಎಸಪ್ಪ ಮುಂದೆ ಬೆಂಕಿ ಇದೆ, ಸುಟ್ಟೋಗ್ಬಿಡುತ್ತೆ, ಇದೊಂದೇ ಒಂದ್ಸಲ ಕೈ ಮುಗಿತೀನಿ, ನೆಕ್ಸ್ಟ್ ಟೈಮ್ ನೋಡ್ಕೊತೀನಿ. ಹಲ್ಲೆಲೂಯಾ. ಸಾಧಾರಣ ಮನುಷ್ಯನ ಆಲೋಚನೆ. ಇವತ್ತು ನಮ್ಮ ತೀರ್ಮಾನ ಇವುದು ಅಂತ್ಯ ದಿನಕ್ಕೆ ಬರಬೇಕಾದ್ರೆ ನಾವು ನಂಬಿಕೆಯಲ್ಲಿ ಬಲವಾಗಿ ನಿಲ್ಬೇಕು, ನಂಬಿಕೆಯಲ್ಲಿ ಬಿದ್ದೋಗ್ಬಾರ್ದು. ಅದಕ್ಕೆ ಸೈತಾನನು ಸಹ ದೇವ್ರ ವಾಕ್ಯ ಹಿಡಿದು ನಮ್ಮನ್ನ ಬೀಳ್ಸೋಕೆ ಬರ್ತಾನೆ. ಹಲ್ಲೆಲೂಯಾ. ಎಸ್ ಸ್ವಾಮಿ, ನೋಡು ಈಗ ಇಲ್ಲೋ ಈ ಕಲ್ಲನ್ನು ರೊಟ್ಟಿ ಆಗುತ್ತೆ ಮಾಡು, ನೀನು ದೇವರ ಮಗನಲ್ವಾ? ಹಲ್ಲೆಲೂಯಾ. ಸೈತಾನ ಅದನ್ನು ಯೇಸು ಸ್ವಾಮಿನ ವಂಚಿಸಿದ ಮೇಲೆ ನಿಮ್ಮನ್ನು ವಂಚಿಸ್ತಾ ಇರ್ತದ. ಹಲ್ಲೆಲೂಯಾ. ಈ ಲೋಕದಲ್ಲಿ ಜೀವಿಸುವಾಗ ಕಷ್ಟಗಳು ಸಂಕಟಗಳು ಎಲ್ಲ ಉಂಟು, ಆದ್ರೆ ನೀವು ಧೈರ್ಯದಿಂದಲೇ ಈ ಲೋಕವನ್ನು ನಾನು ಜಯಿಸಿದ್ದೇನೆ, ಈ ಲೋಕವನ್ನು ಜಯಿಸಿದ್ದಾನೆ, ನಮ್ಮ ಸಂಗಡ ಇದ್ದಾನೆ, ನನ್ನ ಮಾರ್ಗ ತಿಳಿದಿರುವನು ಆತನೇ ಆಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಿನ್ನ ಮಾರ್ಗವನ್ನು ತಿಳಿದಿರುವನೊಬ್ಬನಿದ್ದಾನೆ. ಎಷ್ಟೋ ಬಾರಿ ದೇವರೇ ನನ್ನ ಸ್ಥಿತಿಯನ್ನು ಯಾಕೆ ನೀನು ನೋಡಿಲ್ಲ, ನನ್ನ ಗೋಳಾಟ ಯಾಕೆ ನಿನಗೆ ಕಾಣಿಸ್ತಿಲ್ವಾ, ನನ್ನ ಪ್ರಾರ್ಥನೆ ಕೇಳಿಸ್ತಿಲ್ವಾ ದೇವರೇ ಅಂತ ಗೋಳಾಡ್ತೇವೆ. ಅದು ದೇವರ ಉದ್ದೇಶ ಇದೆ. ಹಲ್ಲೆಲೂಯಾ. ನಿನ್ನ ಮೇಲೆ ನನ್ನ ಮೇಲೆ ದೇವರ ಉದ್ದೇಶ ಇದೆ. ಅದರ ಮಧ್ಯದಲ್ಲಿ ಕೆಲವು ಮಾನಸಾಂತರ ಉಂಟಾಗಬೇಕು, ಅದರ ಮಧ್ಯದಲ್ಲಿ ಕೆಲವು ಮಾನಸಾಂತರ ನಡಿಬೇಕು, ಅದರ ಮಧ್ಯದಲ್ಲಿ ಕೆಲವು ಉಪದೇಶಗಳು ನಡಿಬೇಕು, ಅದರ ಮಧ್ಯದಲ್ಲಿ ಕೆಲವು ಬಿಡುಗಡೆ ನಡೆಯಬೇಕು. ಅದಕ್ಕಾಗಿ ದೇವರ ಆತ್ಮ ನಿಮ್ಮನ್ನ ಅಂತ ಮಧ್ಯದಲ್ಲೂ ಸಹ ನಿಮ್ಮನ್ನ ನಡೆಸ್ತಾನೆ. ನೀತಿವಂತನ ಯಾವ ರೀತಿ ಒಂದು ಖರ್ಜೂರ ಮರಕ್ಕೆ ದೇವರು ಹೋಲಿಸಿದ್ದಾರೆ. ಆ ಒಂದು ಮರುಭೂಮಿಯಲ್ಲಿ ನೀರಿರೋದಿಲ್ಲ, ಏನು ಇಲ್ಲ, ಅದು ಎಂತ ಗಾಳಿ ಬಂದ್ರು ಬೆಂಡಾಗ ಹಂಗೆ ನಿಲ್ಲುತ್ತೆ. ಯಾಕಂದ್ರೆ ನೀತಿವಂತನ ಆ ರೀತಿಯೇ ಇರಬೇಕು. ಇವತ್ತು ನೀನು ನೀತಿವಂತನಾಗಿರುವಾಗ ಶತ್ರುವಾದ ನಿನ್ನ ಬೀಳ್ಸಕ್ಕೆ ಬರ್ತಾನೆ. ನಿನ್ನ ತಲೆ ನೆಲಕ್ಕೆ ಬಿದ್ರು ಸಹ ನೀನು ಬಿದ್ದು ಹೋಗಲ್ಲ. ಕೆಳಗಡೆ ಶಾಶ್ವತವಾದ ಹಸ್ತ ಇದೆ. ಎಷ್ಟು ಜನ ನಂಬ್ತೀರಾ? ನೀನು ನಿಂತಿರುವುದು ನೀನು ಮಾನಸಿಕವಾದಿದ್ದಲ್ಲ, ಅದು ದೇವರ ಕೃಪೆಯಿಂದಾಗಿದೆ. ಹಲ್ಲೆಲೂಯಾ. ನಿನಗಾಗಿ ಕರೆದಾತನು, ನಿನ್ನನ್ನು ಆರಿಸಿಕೊಂಡಾತನು, ನಿನ್ನ ತಾಯಿಯ ಗರ್ಭದಲ್ಲಿರುವಾಗ ನಿನ್ನ ಆರಿಸಿಕೊಂಡಾತನು, ನಿನ್ನ ಗೋಳಾಟದಲ್ಲಿ, ನಿನ್ನ ವೇದನೆಯಲ್ಲಿ, ರೋಗದಲ್ಲಿ, ದುಃಖದಲ್ಲಿರುವಾಗ ನಿನ್ನನ್ನು ಕರ ಹಿಡಿದು ನಡೆಸುವನು ಒಬ್ಬನಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ನೀತಿವಂತರಾಗಿ ಇರುವಾಗ ನಿನ್ನ ಮಾರ್ಗಗಳನ್ನು ಚೇಂಜ್ ಮಾಡಕ್ಕೆ ಶತ್ರು ಬರ್ತಾರೆ, ಆದ್ರೆ ನೀನೊಂದು ಮಾರ್ಗಗಳನ್ನು ತಿಳಿದ್ರು ಒಬ್ಬನಿದ್ದಾನೆ. ಆ ನಂಬಿಕೆ ನಿಮ್ಗಿರ್ಬೇಕು ಇದರಿಂದಲೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಫಿಲಿಪ್ಪಿ ಬರೆದ ಒಂದು ಪತ್ರಿಕೆ ನೋಡೋಣ. 4ನೇ ಅಧ್ಯಾಯ 19ನೇ ವಾಕ್ಯ ಓದಿ. ನನ್ನ ದೇವರು ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವವನು. ಇವತ್ತು ನಿನ್ನ ಕೊರತೆಗಳೇನಿರ್ಬೋದು, ಆದ್ರೆ ತಡವಾಗೋದು, ತಾಮಸ ಆಗೋದು, ವೆಯ್ಟ್. ಅದರಲ್ಲಿ ಪ್ರತಿಯೊಂದಕ್ಕೂ ಒಂದು ಕಾಲ ಸಮಯ ಹತ್ರ ಬರ್ತಾ ಇದೆ. ಪ್ರಸಂಗಿ 3ನೇ ಅಧ್ಯಾಯ ಒಂದೊಂದು ಪ್ರತಿಯೊಂದಕ್ಕೊಂದು ಸಮಯವಿದೆ. ಬೆಳೆ ಬೆಳೆದಕ್ಕೊಂದು ಸಮಯ, ಕಳೆ ಕುಯ್ಯೋದಕ್ಕೊಂದು ಸಮಯ. ಹಲ್ಲೆಲೂಯಾ. ಆಕಾಶಕ್ಕೆ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕೆಲಸಕ್ಕೆ ತಕ್ಕ ಸಮಯ ಉಂಟು. ಪ್ರಿಯ ದೇವರ ಮಗುವೆ, ಅದಕ್ಕೆ ನಾನು ದೇವ ಕ್ರಿಸ್ತ ಯೇಸುವಿನ ಮೂಲಕ ಪ್ರತಿಯೊಂದು ಕೊರತೆಗಳನ್ನು ಆತನು ನೀಗಿಸುವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನೀನು ಯಾವುದೇ ಒಂದು ಕೊರತೆಯಲ್ಲಿರ್ಬೋದು, ಯಾವುದೇ ಒಂದು ಗೋಲಾಟದಲ್ಲಿರ್ಬೋದು, ನಿನ್ನನ್ನು ನಡೆಸುವನೊಬ್ಬನಿದ್ದಾನೆ. ಹಲ್ಲೆಲೂಯಾ. ದೇವ್ರು ನೋಡ್ತಿಲ್ಲ, ದೇವ್ರು ಕೇಳ್ತಿಲ್ಲ ಅಂತ ಬೇಜಾರಾಗೋದು ಬೇಕಿಲ್ಲ. ಆದರೆ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಹಲ್ಲೆಲೂಯಾ. ಇವತ್ತು ನಿನ್ನ ಮಾರ್ಗನೊಬ್ಬರು ತಿಳಿದಿದ್ದಾನೆ. ಹಲ್ಲೆಲೂಯಾ. ರೋಮಪುರದವರ ಬರ ಪತ್ರಿಕೆ ಬನ್ನಿ ಇವಾಗ 8ನೇ ಅಧ್ಯಾಯ 28ನೇ ವಾಕ್ಯದಿಂದ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು. ಈ ವಾಕ್ಯ ಎಲ್ಲರೂ ಸಹ ನಿಮ್ಗೆ ತಿಳಿದಿರ್ತಾರ. ಇವಾಗ ನೆಕ್ಸ್ಟ್ ಪಾಯಿಂಟ್ ಓದಿ ಬರ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲಕರವಾಗುತ್ತದೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಇವತ್ತು ನಾವು ಯಾರನ್ನ ಪ್ರೀತಿಸ್ತಾ ಇದ್ದೇವೆ? ಹಲ್ಲೆಲೂಯಾ.
ಮನುಷ್ಯರನ್ನ ಪ್ರೀತಿಸಿದ್ರೆ ಅದು ಸ್ವಲ್ಪ ಕ್ಷಣಿಕ. ಅಲ್ಲಲ್ಯಾ ಆಮೆನ್. ಅಲ್ಲಲ್ಯಾ ಅಲ್ಲೇಲೂಯಾ. ದೇವರು ಕೊಡೋದು ಕೊನೆ ತನಕ, ಮನುಷ್ಯ ಕೊಡೋದು ಮನೆ ತನಕ ಅಷ್ಟೇ. ಆದ್ರೆ ದೇವ್ರು ಕೊಡೋದು ಶಾಶ್ವತವಾದದ್ದು. ಆಮೆನ್. ಅಲ್ಲಲ್ಯಾ ಅಲ್ಲೇಲೂಯಾ. ಅದಕ್ಕಾಗಿ ಇದಲ್ಲದೆ ದೇವರು ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಎಲ್ಲಾ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡ್ತಾನೆ. ದೇವರ ಸಂಕಲ್ಪದ ಮೇರೆಗೆ ನಾನು ನೀನು ಕರೆಯಲ್ಪಟ್ಟಿದ್ದೇವೆ. ಆಮೆನ್. ಸ್ತೋತ್ರ. ಎಷ್ಟು ಜನ ನಂಬ್ತೀರಾ? ಅಲ್ಲೇಲೂಯಾ. ನಾನು ನೀನು ದೇವರ ಸಂಕಲ್ಪದ ಮೇರೆಗೆ ಆಮೆನ್. ಸುಮ್ಮನೆ ಬಂದು ಕೂತಿಲ್ಲ, ಇಲ್ಲಿ ಸುಮ್ಮನೆ ಬಂದು ನಾವು ಆರಾಧನೆ ಮಾಡ್ತಿಲ್ಲ, ಆಮೆನ್. ಸುಮ್ಮನೆ ಬಂದು ದೇವರ ಪ್ರಾರ್ಥನೆ ಮೊರೆ ಇಟ್ಟಿಲ್ಲ. ಅಲ್ಲೇಲೂಯಾ. ಇದು ದೇವರ ಸಂಕಲ್ಪವಾಗಿದೆ. ಅಲ್ಲೇಲೂಯಾ. ಅಲ್ಲೇಲೂಯಾ. ಎಷ್ಟೋ ಜನರು ಈ ಸಮಯದಲ್ಲಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನರು ಟ್ರಿಪ್ ಹೋಗಿ ಸುತ್ತಾಡ್ತಾ ಇದ್ದಾರೆ. ಇವತ್ತು ನಾನು ನೀನು ಇಲ್ಲಿದ್ದೇವೆ ಅಂದ್ರೆ ಇದು ದೇವರ ಸಂಕಲ್ಪವಾಗಿದೆ. ಅಲ್ಲೇಲೂಯಾ. ನನ್ನ ಮಗಳು ನನ್ನ ಮಗನು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇದು ದೇವರ ಸಂಕಲ್ಪ. ಆಮೆನ್. ಆದ್ರೆ ಪ್ರಿಯ ದೇವರ ಮಗು, ನಿನಗೊಂದು ತಿಳಿದಿರಲಿ, ನಿನ್ನ ಮಾರ್ಗಗಳು ನನ್ನ ದೇವರು ನೋಡಿದ್ದಾರೆ, ನಿನ್ನ ಸ್ಥಿತಿಗಳು ಆತನು ನೋಡಿದ್ದಾರೆ, ನಿನ್ನ ಗೋಳಾಟಗಳು ಆತನು ನೋಡಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲಿಯಾ ಇವತ್ತು ನಾವು ಪ್ರಾರ್ಥನೆ ಮುಗಿಸಿ ಹೋಗುವಾಗ ನಮ್ಗೊಂದು ಧೈರ್ಯ, ನಮ್ಗೊಂದು ತೀರ್ಮಾನ, ನನ್ನ ಎಲ್ಲ ಪರಿಸ್ಥಿತಿಗಳನ್ನ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಮುಚ್ಚಲ್ಪಟ್ಟ ಕದಗಳೆಲ್ಲ ತೆರಲ್ಪಟ್ಟಿದೆ. ಸರಪಣಿಯಿಂದ ಶತ್ರು ಅದನ್ನು ಏನೇ ಹಾಕಿ ಚೈನ್ ಹಾಕಿ ಬಾಧಿಸಿರ್ಬೋದು. ಮುಚ್ಚಲ್ಪಟ್ಟ ಎಲ್ಲ ಕದಗಳು, ಕಟ್ಟಲ್ಪಟ್ಟ ಎಲ್ಲ ಸರಪಣಿಗಳು ಅದು ಈ ಸಭೆಯನ್ನು ಮುಗಿಸಿ ಹೋಗುವಾಗ ಅಲ್ಲೆಲ್ಲಿಯಾ ಈ ವಾಕ್ಯ ಮುಂದೆ, ಈ ವಾಕ್ಯ ನಿಮ್ಗೆ ಎಲ್ಲರೂ ಸಹಜವಾಗಿ ನೋಡುತ್ತೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಆತನನ್ನು ಪ್ರೀತಿಸುವ ಇದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲಕರವಾಗಿ ಮಾಡ್ತಾರೆ. ಹೌದಲ್ವಾ? ಈ ವಾಕ್ಯ ಓದಿಂಗೆ ಮುಂದಕ್ಕೆ ಓದಿಬೇಕು. 29:30. ಏಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು, ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಇಲ್ಲಿ ಅಬ್ಸರ್ವ್ ಮಾಡ್ಬೇಕು. ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡಾನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಎಲ್ಲಿ ಮೊದಲೇ ಇಲ್ಲೇ ಇದ್ದೀರಾ? ನಾವು ಯಾರು ನನ್ನನ್ನು ನಿನ್ನನ್ನು ಕರೆದು ದೇವರು ಮೊದಲೇ ನೇಮಿಸಿದ್ದಾರೆ. ದೇವರ ಯೋಜನೆಯಲ್ಲಿ, ದೇವರ ದರ್ಶನದಲ್ಲಿ, ದೇವರ ಉದ್ದೇಶದಲ್ಲಿ ನಾನು ನೀನು ಇದ್ದೇವೆ. ಎಷ್ಟು ಜನ ನಂಬ್ತೀರಾ? ಪ್ರಿಯ ದೇವರ ಮಗ, ಇವತ್ತು ನಾವು ಜೀವಿಸಿದ್ದೇವೆ ಅಂದ್ರೆ ಆತನ ಕೃಪೆ ಆಗಿದೆ. ಆದ್ರೆ ಶತ್ರು ಆದವನು ನಿನ್ನ ಆತ್ಮಕ್ಕೆ ನಿಲ್ಲಬಾರ್ದು ಅಂತ ಈ ಒಂದು ನಿನ್ನ ಶರೀರವನ್ನು ನಿನ್ನ ಆತ್ಮಕ್ಕೆ ಪ್ರಾರ್ಥನೆ ಮಾಡಕ್ಕೆ ಬಿಡೋದಿಲ್ಲ. ಇವತ್ತು ನಾವು ಶರೀರದ ಇಚ್ಛೆಗಳ ಮೇಲೆ ನಾವು ಜಯ ಹೊಂದಬೇಕಾಗುತ್ತೆ. ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಇವೆಲ್ಲ ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಶತ್ರುವಾದ ನಿನ್ನ ಆತ್ಮಕ್ಕೆ ಹೋಗಿ ಎದ್ದೇಳಬಾರ್ದು ಅಂತ ನಿನ್ನ ಶರೀರವನ್ನೇ ನಿನ್ನ ಪ್ರಾರ್ಥನೆಗೆ, ನಿನ್ನ ಆಶೀರ್ವಾದಕ್ಕೆ, ನಿನ್ನ ಬಿಡುಗಡೆಗೆ ಅದು ತಡೆಯಾಗಿ ನಿಂತಿದೆ. ದೇವರ ಮಗುವೆ, ಇವತ್ತು ನಾನು ನಿಂತಿರೋದು ನಿರ್ಮಲವಾಗಿರೋದು ದೇವರ ಕೃಪೆ ಆಗಿದೆ. ಅಲ್ಲಲ್ಯಾ? ಅದಕ್ಕಾಗಿ ವಾಕ್ಯವಾದ್ರೆ ನಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡಿದ್ದೇನೋ ಅವರು ತನ್ನ ಮಗನ ಸ್ವಾರೂಪ್ಯ ಉಳ್ಳವರಾಗಿರುವುದಕ್ಕೆ ಮೊದಲೇ ನೇಮಿಸಿದ್ದೇನೆ. ಅಲ್ಲೇಲಿಯಾ? ದೇವರ ಮಗುವೆ, ನಾನು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೇನೆ ಅಂತ ನಿನ್ನನ್ನು ಕರೆದಿರುವುದು, ನಿನ್ನನ್ನು ನೇಮಿಸಿರುವುದು ದೇವರು ಮೊದಲೇ ಉದ್ದೇಶದಿಂದ. ಎಷ್ಟು ಜನ ನಂಬ್ತೀರಾ? ಅಲ್ಲೇಲಿಯಾ? ಮುಂದೆ ಓದಿ. ಮತ್ತು ಯಾರನ್ನು ಮೊದಲು ನೇಮಿಸಿದನೋ, ಪಾಯಿಂಟ್ ಇಲ್ಲಿದೆ. ಮತ್ತು ಯಾರನ್ನು ಮೊದಲು ನೇಮಿಸಿದ್ದನೋ ಅವರನ್ನು ಕರೆದನು. ಇವತ್ತು ದೇವ್ರು ಕರೆದಿದ್ದಾರಾ? ಎಷ್ಟು ಜನಕ್ಕೆ ದೇವ್ರು ಕರೆದಿದ್ದಾರೆ? ಕೆಲವರು ಡೌಟ್. ಅಲ್ಲೆಲ್ಲಿಯಾ? ಇವತ್ತು ನೀವು ಬಂದಿದ್ರೆ ಅದು ದೇವರ ಕರೆಯುವಿಕೆ ಆಗಿದೆ. ಅಲ್ಲೆಲ್ಲಿಯಾ? ಮತ್ತು ಯಾರನ್ನು ಮೊದಲು ಕರೆದನೋ, ಅಲ್ಲೆಲ್ಲಿಯಾ? ಮೊದಲು ಯಾರನ್ನು ನೇಮಿಸಿದನೋ ಅವರನ್ನು ಕರೆದನು. ಇವತ್ತು ನಿನ್ನನ್ನು ದೇವರು ನೇಮಿಸಿ ಕರೆದಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಕರೆದಿಲ್ಲ. ನಿನ್ನನ್ನು ನೀತಿವಂತರೆಂದು ದೇವರು ಪರಿಗಣಿಸಿ ಆತನು ಕರೆದಿರುವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ನಿನ್ನ ನೀತಿವಂತಿಕೆಯಿಂದ ಬೀಳಿಸಲಿಕ್ಕೆ ಶತ್ರು ಪ್ಲಾನ್ ಮಾಡಬಹುದು. ಇವತ್ತು ನಿನ್ಗೊಂದು ಏಮ್ ಇರ್ಬೇಕು, ನಿನ್ಗೊಂದು ನಿಶ್ಚಯ ಇರಬೇಕು. ಕರೆದ ಆತನೊಬ್ಬನಿದ್ದಾನೆ, ನನ್ನ ನಡೆಸುವನೊಬ್ಬನಿದ್ದಾನೆ, ನನ್ನ ಮಾರ್ಗವನ್ನು ತಿಳಿದಿರುವನು ಒಬ್ಬನಿದ್ದಾನೆ. ಅಲ್ಲೇಲಿಯಾ?
Hallelujah. ಮೊದಲು ಯಾರನ್ನು ನೇಮಿಸಿದ್ದನೋ ಅವರನ್ನು ಕರೆದನು. Amen. ಹಲ್ಲೆಲೂಯಾ. Hallelujah. ದೇವರು ನಿನ್ನ ಕರೆದಿದ್ದಾರೆ. Amen. ಇವತ್ತು ಈ ರಾತ್ರಿ ದೇವ್ರು ಕರೆಯುವುದಾದ್ರೆ ಎಷ್ಟು ಜನ ಹೋಗಿ ಸಿದ್ಧವಾಗಿದ್ದೀರಾ? Amen. ಎಷ್ಟು ಜನ ಸಿದ್ಧವಾಗಿದ್ದೀರಾ? Hallelujah. ಸ್ವಲ್ಪ ಡೌಟು. ಹಲ್ಲೆಲೂಯಾ. Hallelujah. ಅಲ್ಲೇದ್ರಾ? Yes. ಈ ರಾತ್ರಿ ಬಾ ಅಂದ್ರೆ ಎಷ್ಟು ಜನ ಹೋಗಿ ಸಿದ್ಧವಾಗಿದ್ದೀರಾ? Amen. ಇಲ್ಲೇ ಇರೋ ಬ್ರದರ್, ಇನ್ನ ಸ್ವಲ್ಪ ಬಿಲ್ಡಿಂಗ್ ಮಾಡೋಣ, ಇನ್ನು ಸ್ವಲ್ಪ ರಿಯರೇಷನ್ ಮಾಡಿ ದುಡ್ಡು ಮಾಡೋಣ. ಅಲ್ಲಲ್ಯಾ, ಎಷ್ಟು ಕೋಟಿ ಎಷ್ಟೇ ದುಡ್ಡು ನಾವೇನೇ ದುಡಿದ್ರು ಅದು ನಮ್ಮನ್ನ ಪರಲೋಕ ಕೈಯೋದಿಲ್ಲ. ಅಲ್ಲಲ್ಯಾ, ಸಮಯ ಕಮ್ಮಿ ಇದೆ, ಮುಂದಕ್ಕೆ ಹೋಗೋಣ ಬೇಗ. ಯಾರನ್ನು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ನಿರ್ಣಯಿಸಿದನು. ಪ್ರಿಯ ದೇವರ ಮಗುವೆ, ನೀನು ದೇವರು ಬರೋಕ್ಕಿಂತ ಮುಂಚೆ, ಸತ್ಯ ತಿಳಿದ್ರ ಮುಂಚೆ ಎಷ್ಟೋ ಪಾಪಗಳು ಮಾಡಿರ್ಬೋದು, ಎಷ್ಟೋ ತಪ್ಪು ಮಾಡಿರ್ಬೋದು. ಆದ್ರೆ ಈಗಲೂ ಸಹ ಶತ್ರುವಾದನು ನಿನ್ನ ಪಾಪಕ್ಕೆ, ನಿನ್ನ ಒಂದು ತಪ್ಪಿಗೆ ಪ್ರೇರೇಪಿಸ್ತದೆ. ಅಂದ್ರೆ ನಿನಗೊಂದು ಇವತ್ತೊಂದು ಎದ್ದೇಳ್ಬೇಕು, ನಾನು ದೇವರ ದೃಷ್ಟಿಯಲ್ಲಿ ನೀತಿವಂತನು. ದೇವರನ್ನ ನೀತಿವಂತನ ಕರೆದಿರುವಾಗ, ಏ ಶತ್ರುವೇ ಬಿಟ್ಟೋಗು. ಪಾಪವನ್ನು ಪ್ರೇರೇಪಿಸುವ ಸೈತಾನನ ಎಲ್ಲ ಆಲೋಚನೆಗಳು ಈ ಗಳಿಗೆಯಲ್ಲಿ ಸಭೆಯನ್ನು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಇವತ್ತು ಬೇಡವಾದ ಆಲೋಚನೆ ಏನಾದ್ರೂ ಬರ್ತಿದೆ ಅಂದ್ರೆ, ಸೂಸೈಡ್ ಆತ್ಮ ಏನಾದ್ರೂ ಬರ್ತಿರುವುದೇ ಆದ್ರೆ ಈ ಗಳಿಗೆಯಲ್ಲಿ ಈ ಸಭೆಯನ್ನು ಬಿಟ್ಟು ತೊಲಗಲಿ. ಈ ಗಲಿಬಿಲಿ ಮಧ್ಯದಲ್ಲಿ ನಾ ಸತ್ತೋದ್ರೆ ಸಾಕು, ಈ ಗಲಿಬಿಲಿ ಮಧ್ಯದಲ್ಲಿ ನಾನು ಯಾಕಂದ್ರೆ ಬದುಕಿದ್ದೇನೆ. ನೋ ಪ್ರಿಯ ದೇವರ ಮಗುವೆ, ನಿನ್ನ ಕಾದಿರೋದು ದೇವರು ನೀತಿವಂತನೆಂದು ತಿಳುವಳಿಕೆ ಇರಬೇಕು. ಬಾಯಿ ತಪ್ಪು ಸಹ ಸೈತಾನನ ಕರಿಬೇಡಿರಿ. ಹಲ್ಲೆಲೂಯಾ. ನಿನ್ನ ಮಾರ್ಗವನ್ನು ತಿಳಿದರು ಒಬ್ಬನಿದ್ದಾನೆ. ಅದಕ್ಕೆ ನಾನು ಅವಾಗಲೇ ಹೇಳಿದ್ದು, ನೀನು ಈ ಲೋಕದಲ್ಲಿ ಜೀವಿಸುವಾಗ ನಿನ್ನ ಕಣ್ಣೀರು, ನಿನ್ನ ವೇದನೆ, ನಿನ್ನ ಹೃದಯದ ಯಾತನೆ ಎಲ್ಲವನ್ನು ತಿಳಿದರು ಒಬ್ಬನಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಯಾಕಂದ್ರೆ ನಾನು ಯಾರನ್ನ ಮೊದಲು ಕರೆದನೋ, ಆ ಯಾರನ್ನು ನೇಮಿಸಿದನೋ ಅವರನ್ನ ಕರೆದನೋ, ಯಾರನ್ನ ಕರೆದನೋ ಅವ್ರನ್ನ ನೀತಿವಂತರೆಂದು ನಾನು ಆರಿಸಿಕೊಂಡಿದ್ದೇನೆ. ಪ್ರಿಯ ದೇವರ ಮಗುವೆ, ನಿನ್ನನ್ನು ನಾನು ನನ್ನ ದೇವ್ರು ಸಾಮಾನ್ಯವಾಗಿ ಕರೆದಿಲ್ಲ, ನೀನು ನೀತಿವಂತನು. ನೀನು ನೀತಿವಂತನಾಗಿ ನನ್ನ ಮನ ದೇವರು ಕರೆದಿರೋದು. ಇದರ ಮಧ್ಯದಲ್ಲಿ ಶತ್ರುವಾದನು ಬೇಡವಾದ ಆಲೋಚನೆ ಕೊಡುವುದಾದ್ರೆ ಶತ್ರುನ ಗದರಿಸಬೇಕು. ಏ ಶತ್ರುವೇ, ನನ್ನನ್ನು ಬಿಟ್ಟು ತೊಲಗು. ಸೈತಾನ ಗದರಿಸಲಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಎಷ್ಟು ಜನ ನಂಬ್ತೀರಾ? ಇವತ್ತು ನಮ್ಮ ಮನಸ್ಸಲ್ಲಿ ವೈಯಕ್ತಿಕ ನಮ್ಮನ್ನು ನಾವು ನೋಡೋದು, ಅಕ್ಕಪಕ್ಕ ನೋಡೋದು ಬೇಕಿಲ್ಲ. ನಮಗೆ ಏನಾದ್ರೂ ಸೈತಾನಾದನು ಬೇಡವಾದ ಯೋಚನೆ, ಬೇಡವಾದ ಆಲೋಚನೆ ಕೊಟ್ಟಿರುವುದೇ ಆದ್ರೆ ಆ ಸೈತಾನನ ಇದೇ ಗಳಿಗೆಯಲ್ಲಿ ಗದರಿಸಿರಿ. ಯಾಕಂದ್ರೆ ನೀನು ದೇವರ ದೃಷ್ಟಿಯಲ್ಲಿ ನೀತಿವಂತನು. ನಾನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದೇನೆ. ಅದಕ್ಕಾಗಿ ಆತನ ಕರೆದಿದ್ದಾನೆ. ನೀತಿವಂತನ ಇರಬಾರ್ದು ಅಂತ ಶತ್ರು ಅನೇಕ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಅವಾಗಲೇ ಹೇಳಿದೆ, ಶರೀರಾಸೆ, ಕಣ್ಣಿನಾಸೆ, ಬದುಕು ಬಾಲಿನ ಡಂಬ, ಇವೆಲ್ಲವೂ ಬೇದ್ರ ಮೇಲೆ ನಾವು ಜಯ ಹೊಂದಬೇಕು. ಎಷ್ಟು ಜನ ನಂಬ್ತೀರಾ? ನಿನ್ನ ದೇವ್ರು ಕರೆದಿದ್ದಾರೆ. ಇವತ್ತು ನಾವು ಒಬ್ಬಂಟಿಗರಾಗಿ ಜೀವಿಸಿರ್ಬೋದು, ಇವತ್ತು ನಾವು ಒಂದು ಕುಟುಂಬದಲ್ಲಿ ಜೀವಿಸಿರ್ಬೋದು, ಇವತ್ತೊಂದು ಸಾರ್ಜೆ ಲೇಟ್ ಈ ಒಂದು ಒಂದು ಸ್ಥಳ ಬಂದು ನಾವು ಸಭೆಗೆ ಸೇರಿರ್ಬೋದು. ದೇವರ ಕರೆದಿದ್ದಾನೆ, ಅದಕ್ಕೆ ನಾವು ಇಲ್ಲಿ ನಿಂತಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ದೇವರು ನಿನ್ನ ಕರೆದಿದ್ದಾರೆ, ದೇವರು ಆರಿಸಿಕೊಂಡಿದ್ದಾರೆ. ಮುಂದೆ ಓದಿಬೇಕಾ? ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಮಾತ್ರ ಇನ್ನೊಂದ್ಸಲ ಹೊಸ ಒಂದು ಪೋಸ್ಟ್ ಕೊಡ್ತಾ ಇದ್ದಾರೆ. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಹಲ್ಲೆಲೂಯಾ. ಇವತ್ತು ನನಗೂ ನಿನಗೊಂದು ಮಹಿಮೆಯ ಪದವಿಗೆ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾರನ್ನು ನೀತಿವಂತರೆಂದು ನಾನು ನಿರ್ಣಯಿಸಿದ್ದೇನೋ ದೇವರು ನಿರ್ಣಯಿಸಬೇಕು, ಅವಾಗ ನಾವು ನೀತಿವಂತರು. ಹಲ್ಲೆಲೂಯಾ. ಗಂಡ ಬಂದು ಹೆಂಡತಿ ಬಂದು, ಓಹ್ ನೀನು ಒಳ್ಳೆ ಸೂಪರು, ನೀನ್ ಹೆಂಡತಿ ಸೂಪರ್, ಗಂಡ ಸೂಪರ್. ನೋ, ದೇವ್ರು ನಿರ್ಣಯಿಸ್ಬೇಕು. ಹಲ್ಲೆಲೂಯಾ. ದೇವ್ರ ನಿರ್ಣಯ ಕೊಟ್ಟರೆ ಅದು ಫೈನಲ್ ಜಡ್ಜ್ಮೆಂಟ್. ಎಷ್ಟೋ ಬಾರಿ ನಮ್ಮ ಯಜಮಾನ್ರು ಹೇಳಿದ್ರೆ ಸಾಕು, ನಾನೇ ಫೈನಲ್, ನಾನೇ ಸುಂದ್ರಿ, ಐಶ್ವರ್ಯ ರೈ, ಹಲ್ಲೆಲೂಯಾ, ನಾನೇ ಸುಂದರ, ನನ್ನ ಹೆಂಡತಿ ಹೇಳ್ಬಿಟ್ಲು. ನೋ, ಜಡ್ಜ್ಮೆಂಟ್ ದೇವರಿಂದ ಬರ್ಬೇಕು. ಹಲ್ಲೆಲೂಯಾ. ನೀನು ನೀತಿವಂತನೋ ಅನೀತಿವಂತನೋ, ನೀನು ಪಾಪಿಯೋ ರೋಗಿಯೋ, ನೀನು ಆಶೀರ್ವದಿಸಲ್ಪಟ್ಟವನೋ, ಅದು ದೇವರಿಂದ ಬರುವಂತದ್ದಾಗಿದೆ. ಇದು ದೇವರ ನಿರ್ಣಯ. ಯಾರನ್ನು ನೀತಿವಂತರನ್ನು ಕರೆದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಮೊದಲೇ ಹೇಳಿದೆ, ನಿನ್ನ ಮಾರ್ಗಗಳನ್ನು ನನ್ನ ದೇವರು ತಿಳಿದಿದ್ದಾರೆ. ಇವಾಗ ಬನ್ನಿ ಯೆಶಾಯ ವಚನಕ್ಕಂತ ಬೇಗ
ಅದೊಂದು ಓದಿ ಮುಖ್ಯನ 57:18. ಅವರ ಮಾರ್ಗಗಳನ್ನು ಅವರ ಮಾರ್ಗಗಳನ್ನು ನೋಡಿದ್ದೇನೆ. ಪ್ರಿಯ ದೇವರ ಮಗುವೆ, ನಿನ್ನನ್ನು ನೀತಿವಂತನಾಗಿ ಕಾಡ್ತಿರುವಾಗ ನಿನ್ನ ಮಾರ್ಗಗಳ ದೇವರು ನೋಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮಾರ್ಗಗಳು ಎಷ್ಟು ಇಕ್ಕಟ್ಟಾಗಿರ್ಬೋದು, ನಿನ್ನ ಮಾರ್ಗಗಳು ಎಷ್ಟು ಗೋಲಾಟದಲ್ಲಿ ಇರ್ಬೋದು, ನಿನ್ನ ಮಾರ್ಗಗಳು ಕಣ್ಣೀರಿನ ಅವಸ್ಥೆಯಲ್ಲಿ ಇರ್ಬೋದು, ಇವತ್ತು ಅವೆಲ್ಲ ಚಿಂತೆಯಿಂದ ಹೊರ ಬನ್ನಿ, ಅವೆಲ್ಲ ಚಿಂತೆಯಿಂದ ಆಚೆ ಬನ್ನಿ. ಯಾಕಂದ್ರೆ ನಿನ್ನ ಮಾರ್ಗಗಳನ್ನು ನನ್ನ ದೇವರು ನೋಡಿದ್ದಾರೆ. ಹಲ್ಲೆಲೂಯಾ. ಮುಂದಕ್ಕೆ ಓದಿ. ಅವರ ಮಾರ್ಗಗಳನ್ನು ನೋಡಿದ್ದೇನೆ, ಓಕೆ. ಅವರನ್ನು ಸ್ವಸ್ಥ ಮಾಡಿ. ಸ್ತೋತ್ರ. ಇವತ್ತು ಇದರ ಮಧ್ಯದಲ್ಲಿ ಯಾರಾದ್ರೂ ಬಲ ಇದ್ದಲ್ಲಿ, ಅಸ್ವಸ್ಥತೆಯಲ್ಲಿ ಇರುವುದೇ ಆದ್ರೆ ನನ್ನ ದೇವರು ಸ್ವಸ್ಥ ಮಾಡಿದ್ದಾರೆ. ಆ ನಂಬಿಕೆ ನಮಗಿರ್ಬೇಕು. ಯಾರನ್ನು ನೀತಿವಂತರಾಗಿ ಕರೆದನೋ ಅವರಿಗೆ ಮಹಿಮಾ ಪದವಿನ ದೇವರು ಅನುಸ್ಕರಿಸಿದ್ದಾರೆ. ಯಾಕಾಗಿ ಅಂದ್ರೆ ಅವರ ಮಾರ್ಗಗಳ ದೇವರು ನೋಡಿದ್ದಾರೆ. ಎಷ್ಟು ಭಯಭಕ್ತಿಯಿಂದ ಈ ಲೋಕದಲ್ಲಿ ಜೀವಿಸುತ್ತೇವೆ, ಎಷ್ಟು ದೇವರಿಗೆ ಭಯಪಟ್ಟು ನಾವು ಜೀವಿಸುತ್ತೇವೆ. ಇವತ್ತು ನಾನು ನೀನು ನೀತಿವಂತರಾಗಿ ಜೀವಿಸಿರುವುದೇ ಆದ್ರೆ ನಿಮಗೆ ವಿರುದ್ಧವಾಗಿ ಎಷ್ಟೇ ಅನಾರೋಗ್ಯ ಬರ್ಬೋದು, ಅವೆಲ್ಲ ಅಸ್ವಸ್ಥತೆಯನ್ನು ದೇವರು ಬಿಡುಗಡೆ ಕೊಡುವಾನಾಗಿದ್ದಾನೆ. ಹಲ್ಲೆಲೂಯಾ. ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಿಗೆ ಅವರಲ್ಲಿಯೂ ಅವ್ರಿಗೊಂದು ಸ್ವಸ್ಥ ಮಾತ್ರವಲ್ಲದೆ ಇನ್ನೂ ಹೊಸ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ಇವತ್ತು ಅನಾರೋಗ್ಯ ಇರುವುದೇ ಆದ್ರೆ ಅನಾರೋಗ್ಯನ ದೇವ್ರು ಬಿಡಿಸ್ತಾರೆ. ನೆಕ್ಸ್ಟ್ ಅವರಿಗೆ ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. ದೇವರೊಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಇವತ್ತು ನೀನು ದುಃಖದಲ್ಲಿರ್ಬೋದು ಪ್ರಿಯ ದೇವರ ಮಗುವೆ, ಕಣ್ಣೀರಿಂದಲ್ಲಿರ್ಬೋದು. ನನ್ನ ಕಣ್ಣೀರು ನೋಡಕ್ಕೆ ಸ್ವಂತ ನನ್ನ ತಂದೆ ತಾಯಿ ನೋಡಕ್ ಬರ್ತಿಲ್ಲ, ನನ್ನ ಮಕ್ಕಳನ್ನ ನೋಡಿಲ್ಲ, ನಮ್ಮ ಯಜಮಾನ್ ನೋಡಿಲ್ಲ, ನನ್ನ ಗಂಡ ನೋಡಿಲ್ಲ, ನನ್ನ ಹೆಂಡತಿ ನಿನ್ನ ದುಃಖದಲ್ಲಿರುವಾಗ ನಿನ್ನ ಕಣ್ಣೀರನ್ನ ದೇವರು ನೋಡಿದ್ದಾರೆ. ಅಲ್ಲಲ್ಲಿಯ ಅದಕ್ಕೆ ಅಂತ ದುಃಖದಲ್ಲಿರುವವರಿಗೆ ಆದರಣೆಯಾಗಿ ದೇವ್ರ ಪ್ರತಿಫಲವನ್ನು ಒಂದೊಳ್ಳೆ ಗಿಫ್ಟ್ ದೇವ್ರು ಕೊಡ್ತಾ ಇದ್ದಾರೆ. ಅಲ್ಲಲ್ಲಿಯ ಇವತ್ತು ನೀನು ನೀತಿವಂತನಾಗಿರುವಾಗ ನಿನ್ನ ಕಣ್ಣೀರಿಗೆ ಒಂದು ಬೆಲೆ ಇದೆ, ನಿನ್ನ ಗೋಳಾಟಕ್ಕೆ ಒಂದು ಬೆಲೆ ಇದೆ, ನಿನ್ನ ಪ್ರಾರ್ಥನೆಗೆ ಬೆಲೆ ಇದೆ. ಆ ಪ್ರಾರ್ಥನೆ ದೇವರ ದೃಷ್ಟಿಯಲ್ಲಿ ಮಾಡ್ತಾ ಉಳ್ಳದ್ದು. ಅಲ್ಲಲ್ಲಿಯ ಅದಕ್ಕಾಗಿ ನಿನ್ನ ಮಾರ್ಗಗಳನ್ನು ನೋಡಿದ್ದೇನೆ. ಇವತ್ತು ನಿನ್ನ ಅಸ್ವಸ್ಥತೆ ಇರುವುದಾದ್ರೆ ಸ್ವಸ್ಥತೆ ನಾನು ದೇವರು ಕೊಡ್ತಾ ಇದ್ದಾರೆ. ಕಣ್ಣೀರಲ್ಲಿ ದುಃಖದಲ್ಲಿ ಇರುವುದೇ ಆದರೆ ದೇವರ ಆದರನ್ನು ಅನುಗ್ರಹಿಸುತ್ತಾ ಇದ್ದಾರೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಆಮೇನ್. ಹೌದು. ಈ ಒಂದು ವಾಕ್ಯ ಮುಖ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಡೋದ ದೇವರಿಗೂ ದೇವ ಸೇಕರು ವಂದನೆ ಸಲ್ಲಿಸ್ತೇನೆ.